ಬೆಂಗಳೂರಿನಿಂದ ಹಾಸನಕ್ಕೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಿರಿಸಾವೆ ಗ್ರಾಮದ ಬಳಿ ತಡರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ಮೊದಲು ಒಂದು ಕಾರಿಗೆ ಡಿಕ್ಕಿ ಹೊಡೆದು ನಂತರ ಸರ್ವಿಸ್ ರಸ್ತೆಯಲ್ಲಿದ್ದಂತಹ ವ್ಯಕ್ತಿಯ ಮೇಲೆ ನೇರವಾಗಿ ಹರಿದಿದೆ. ಮೃತರಾಗಿರುವವರು ದೇವರಾಜು ಎಂಸಿ 64 ವರ್ಷ. ಈ ಘಟನೆ ನಡೆದ ಕ್ಷಣದಲ್ಲೇ ಅವರು ಸ್ಥಳದಲ್ಲೇ ಮರಣವನ್ನು ಹೊಂದಿದ್ದಾರೆ. ಅಪಘಾತದ ಸಮಯದಲ್ಲಿ ದೇವರಾಜು ರಸ್ತೆ ಬದಿಯಲ್ಲಿ ತನ್ನ ಬೈಕ್ ಹತ್ತಿರ ನಿಂತಿರುವಾಗ ಬಸ್ ನೇರವಾಗಿ ಹರಿದಿರೋದು ಸ್ಥಳೀಯರ ಹೇಳಿಕೆ. ಅಪಘಾತದ ನಂತರ ಬಸ್ ಚಾಲಕ ಪರಾರಿಯಾಗಿದ್ದು, ಚಾಲಕನ ಅಜಾಗರೂಕತೆಯಿಂದಲೇ ದುರಂತ ಸಂಭವಿಸಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಸ್ಕೂಟರ್ನಲ್ಲಿ ಹೋಗುತ್ತಿರುವವರಿಗೆ ಗುದ್ದಿದ ಪರಿಣಾಮ ಅವರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಬಸ್ ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಈ ಸ್ಥಳದಲ್ಲಿ ಆಗಾಗ ಅಪಘಾತಗಳು ನಡೆಯುತ್ತಿದ್ದು, ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಹಲವು ಬಾರಿ NHI ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ದರೂ ಇದುವರೆಗೆ ಅಂಡರ್ ಪಾಸ್ ನಿರ್ಮಾಣವಾಗಿಲ್ಲ. ಈ ವೃತ್ತದಲ್ಲಿ ಅಪಘಾತಗಳನ್ನು ತಪ್ಪಿಸಲು ತುರ್ತಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಈಗಲಾದರೂ ಈ ಬಗ್ಗೆ ಗಮನ ಹರಿಸು. ಘಟನಾ ಸ್ಥಳಕ್ಕೆ ಹಿರಿಸಾವೆ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಮೃತ ದೇವರಾಜು ಅವರ ಕುಟುಂಬದವರು ಕೂಡ ಅಧಿಕೃತ ದೂರನ್ನ ಸಲ್ಲಿಸಿದ್ದಾರೆ. ಪೊಲೀಸರು ಪರಾರಿಯಾದ ಬಸ್ ಚಾಲಕನಿಗಾಗಿ ಬಲೆ ಬೀಸಿದ್ದು ತನಿಖೆ ಮುಂದುವರೆದಿದೆ. ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ದೇವರಾಜು ಅವರ ಕುಟುಂಬದಲ್ಲಿ ಶೋಕದ ಅಲೆ ಹರಿದಿದೆ. ಇಲ್ಲಿಂದ ಬಂದು ಸ್ಟ್ರೈಟ್ ಬಂದಿರೋದವನು ಸುಳೆ ಮಗ. ಚಿಗಪ್ಪನೇ ಚಿಗಪ್ಪ ಹೆಂಗಾಯ್ತು ಇದು? ಅಲ್ಲೈದು ಕಾರ್ ಮುಂದೆ ಆ ಬೈಕ್